ಆದರೆ ನಾನು ದುಬೈಗೆ ಹೋದಾಗ ಅವ್ರು ನಾನು ಯಾಕೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅಂತ ನಾನು ಅನ್ಕೊಂಡೆ. ಈಗ ಅರ್ಥ ಆಯ್ತು. ಈಗ ಅವಳ ಸಾವು ಎಲ್ಲದಕ್ಕೂ ಒಂದು ಉತ್ತರ ಕೊಡ್ತು. ಪಾಪ ನೀನು ಆ ದುಷ್ಟರಿಂದ ಮಾನಸಿಕವಾಗಿ ಅದೆಷ್ಟು ಹಿಂಸೆ ಪಟ್ಟಿರ್ತೀಯೋ ಏನೋ. ಅದನ್ನೆಲ್ಲ ನಾನು ಅರ್ಥ ಮಾಡ್ಕೊಳ್ದೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡು ತಾಳಿನೂ ಬಿಚ್ಚಿಟ್ಟು ಹೋಗ್ಬಿಟ್ಟಿದ್ದೆ. ಆ ಕೆಟ್ಟ ಹೆಂಗಸು ನಿನ್ನ ಥರನೇ ಅದು ಎಷ್ಟು ಜನಕ್ಕೆ ಹೀಗೆಲ್ಲ ತೊಂದರೆ ಕೊಟ್ಟಿದ್ಲೋ ಏನೋ. ಅದಕ್ಕೆ ಆ ದೇವರೊಳಗೆ ತಕ್ಕ ಜಾಸ್ತಿ ಮಾಡಿದ್ದಾನೆ. ಈಗ ಅರುಂಧತಿ ಇಲ್ವಲ್ಲ, ಇನ್ಮುಂದೆ ನಾವು ಆ ವಿಡಿಯೋಗೆ ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಅಲ್ವಾ ಪ್ರೀತು? ಹಾಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಅವಳ ಹಿಂದೆ ಅವಳ ಅಣ್ಣನೂ ಇದ್ದ. ಅವನೇನ ಜೀವಂತವಾಗಿದ್ದಾನೆ. ಆದರೆ ಅವನಿಂದ ಸದ್ಯಕ್ಕೆ ಯಾವ ಫೋನ್ ಕಾಲ್ಸು ಬಂದಿಲ್ಲ. ಮೋಸ್ಟ್ಲಿ ಅವನ ತಂಗಿ ಕಳ್ಕೊಂಡ್ರೆ ದುಃಖದಲ್ಲಿರಬೇಕು. ಅವನ ದುಃಖ ಕಳೆಯೋಕ್ಕೂ ಮುಂಚೆ ನಾನು ಅವನಿಂದ ಪರ್ಮನೆಂಟಾಗಿ ಬಚಾವ್ ಆಗೋ ದಾರಿ ಹುಡುಕ್ಬೇಕು. ಹೇಗೆ ಅಂತ ನಿಧಾನಕ್ಕೆ ಯೋಚನೆ ಮಾಡ್ತೀನಿ. ಆದರೆ ಈಗ ಮೊದಲು ಬರುವ ಅದಕ್ಕೆ ಹತ್ರ ಹೋಗೋಣ. ನಾನು ಬರೋದನ್ನೇ ಕಾಯ್ತಾ ಸಾರಥಿ ಮನೆ ಮುಂದೆ ನಿಂತಿದ್ರು. ನನ್ನ ಮೇಲೆ ಇನ್ನೂ ಅವ್ರಿಗೆ ಪ್ರೀತಿ ಇದೆ ಅಂತ ಆಯಿತು. ಆದರೂ ಮುಂದೆ ಹೋದಾಗ ಅದನ್ನು ಬಚ್ಚಿಡ್ತಿದ್ದಾರೆ ಅಷ್ಟೇ. ಮೊದಲು ಅವರಿಬ್ಬರನ್ನ ಮಾತಾಡಿಸಿ ದುಬೈಯಿಂದ ತಂದಿರೋ ಗಿಫ್ಟ್ಗಳನ್ನ ಕೊಡೋಣ. ಅವರಿಬ್ಬರ ಹತ್ರ ಮಾತಾಡೋದು ತುಂಬಾ ಇದೆ. ಅಮ್ಮನಿಂದ ದೂರ ಇದ್ದು ಒಳಗೊಳಗೆ ಸಂಕಟ ಪಡ ತಪ್ಪಾಯ್ತು ಪ್ರೀತು. ನಮ್ಮ ಮನೆ ಒಗ್ಗಟ್ಟನ್ನ ನಾವೇ ನಮ್ಮ ಕೈಯಾರ ಮುರಿಯೋದು ತಪ್ತಾ ಇತ್ತು. ಏನು ಹೇಳ್ತಿದ್ದೀರಾ ನೀವು? ಮಾವ ಹತ್ರ ಆಸ್ತಿಲಿ ಭಾಗ ಕೇಳಿ ಮನೆಯಿಂದ ಆಚೆ ಬಂದಿದ್ದು ನಿನಗೋಸ್ಕರನೇ ಪ್ರೀತು. ದಯವಿಟ್ಟು ಅದು ಏನಂತ ಬಿಡಿಸಿ ಹೇಳು ಬ್ರೋ. ಅವತ್ತು ಯಾವ ಬಾಯಿಂದ ಹೇಳಿ ಜನ ನಾನು ಹೋಗಿ ಮಾವ ಹತ್ರ ಆಸ್ತಿ ಪಾಲ್ ಕೇಳ್ಬೇಕಂತ. ಅವನು ಅಮ್ಮನ ಹತ್ರ ಆಸ್ತಿಲಿ ಭಾಗ ಕೇಳೋದನ್ನ ತಡಿಬೇಕು. ಪ್ರೀತು ಬದಲಿಗೆ ಅಮ್ಮನ ಹತ್ರ ನಾವು ಆಸ್ತಿಲಿ ಭಾಗ ಕೇಳೋಣ. ಮಾಮ ಏನ್ ಹೇಳಪ್ಪ? ಅದು ನಮ್ಮ ಮನೆಯಲ್ಲಿ ಒಗ್ಗಟ್ಟಿಲ್ಲ. ನನಗೆ ಆಸ್ತಿಲಿ ಪಾಲ್ಬೇಕು. ನನ್ನ ಉಸಿರಿರೋವರೆಗೂ ಈ ಮನೆ ಹೊಸಲು ತುಳಿಬಾರ್ದು. ಒಂದು ವೇಳೆ ನನ್ನ ಮಾತನ್ನು ಮೀರಿ ಬಂದ್ರೆ ಆ ಕ್ಷಣನೇ ನನ್ನ ಉಸಿರು ನಿಂತು ಹೋಗುತ್ತೆ. ಅಲ್ಲ, ಈ ಅರ್ಸನ್ ಕೋಟೆಯಲ್ಲಿ ಏನೆಲ್ಲ ನಡೀತಿದೆ ಅಂತ ನನಗೆ ಅರ್ಥ ಆಗ್ತಿಲ್ವಲ್ಲ. ದೊಡ್ಡ ಮಗ ತಾಯಿಗೆ ಡ್ರೈವರ್ ಆಗೋದಂತೆ. ಆ ರಘುರಾಮ
ದೊಡ್ಡ ಸೊಸೆಗೆ ಬೈಕ್ ಎತ್ತಿಸೋದಕ್ಕೆ ಈ ಡ್ರೈ ಫ್ರೂಟ್ಸ್ ಉಂಡೆನ ಕಲ್ತು ಮಾಡಿ ತಗೊಂಡೋಗೋದಂತೆ. ಅದಕ್ಕೂ ಮೀರಿ ಯೋಗ ಟೀಚರ್ ಆಗೋದಂತೆ. ಇವೆಲ್ಲ ನೋಡ್ತಾ ಇದ್ರೆ ಒಂಥರ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೆಗಾ ಎಪಿಸೋಡ್ಸ್ ಅನ್ನಿಸ್ತಾ ಇದೆ ನನಗೆ. ಯಾವುದನ್ನು ಅಷ್ಟು ಹಗೂರವಾಗಿ ತಗೊಳ್ಬಾರ್ದು, ನಂಗೆ ಇಷ್ಟ ಆಗಲ್ಲ. ತಿಂಡಿ ಆರ್ಡರ್ ಮಾಡಿ ಎಷ್ಟೊತ್ತಾಯ್ತು, ಯಾಕಿನ್ನೂ ಬಂದಿಲ್ಲ? ನಾನು ಅನುಷ್ಕಾಯಿಂದ ಅನ್ವಿತಾ ಆಗೋ ಅಷ್ಟರಲ್ಲಿ ತಿಂಡಿ ನನ್ನ ಕಣ್ಮುಂದೆ ಇರ್ಬೇಕು, ಗೊತ್ತಾಯ್ತಾ? ತಿಂಡಿನೇ ಬಂದಿರ್ಬೇಕು. ಆರ್ಡರ್ ಮಾಡ್ರೆ ಯಾಕಯ್ಯ ಅಷ್ಟೊಂದು ಲೇಟು? ಇವಳು ಎಷ್ಟೊಂದು ಕೋಪಿಸ್ಕೊಂಡಿದ್ದಾಳೆ ಗೊತ್ತಾ? ಯಾಕಯ್ಯ ಲೇಟು? ಪ್ರೀತು ಅದೇ ಅದೇ ಯಾಕೋ ಹೊಡಿತಾ ಇದೆಯಾ? ಅರುಂಧತಿ ಫೋಟೋ ಸಖತ್ತಾಗಿ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ನಿನ್ ಫೋಟೋನ ಬಿದ್ರೆ ಸೂಪರ್ ಆಗಿದೆ. ಬ್ರೋ ಬಿಡು ಬ್ರೋ, ಈ ಪಾಪಿನ ಸಾಯಿಸಿ ನೀನ್ ಯಾಕೆ ಪಾಪ ಕಟ್ಕೊಳ್ತೀಯಾ? ಬ್ರೋ ಬಿಡು ಬ್ರೋ, ಇವನ್ನ ಪೊಲೀಸ್ ಹ್ಯಾಂಡ್ ಓವರ್ ಮಾಡೋಣ. ಸಾಯೋ ತನಕ ಜೈಲಲ್ಲಿ ಕೊಳೆ ಥರ ಮಾಡೋಣ. ಇವನ್ನ ಇನ್ನೊಂದು ವಿಷಯಕ್ಕೆ ಬಿಗಿ ಮಾಡಬೇಕು. ಬ್ರೋ ಅದಕ್ಕೆ ಫೋನ್ ಮಾಡಿ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ ಕೇಳು. ಇವನ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತಿದ್ದಾಗೆ ನೀನು ಅದಕ್ಕೆ ಅರಸನ್ ಕೋಟೆಗೆ ವಾಪಸ್ ಬರೋರಂತೆ. ಇದು ಈಗಾಗಲೇ ಸುಮಾರು ಸತಿ ಕಾಲ್ ಮಾಡಿದ್ದಾರೆ. ಅಕ್ಕ, ಆದಿಭಾವ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದನ್ನ ನಾನು ಯಾವತ್ತೂ ನೋಡಿಲ್ಲ. ಆ ರಾಣನು ಏನು ಕೂತ್ ಮಾತಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋ ಅಂಥವ್ನಲ್ಲ. ಅವರಿಬ್ರು ಹೋದಾಗಿಂದ ನಾವಿಬ್ರು ಎಷ್ಟು ಸರಿ ಫೋನ್ ಮಾಡಿದ್ದೀವಿ. ಒಂದು ಸರಿನಾದರೂ ಆದಿಭಾವ ಆಗಲಿ ಪ್ರೀತು ಆಗಲಿ ಫೋನ್ ರಿಸೀವ್ ಮಾಡಿದಾರ? ನಾವು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರ್ತೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ ತಾನೆ. ಆದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಆ ರಾಣ ಆ ಜಗಳದಲ್ಲಿ ಮೋಸದಿಂದ ಇವರಿಬ್ಬರಿಗೆ ಏನಾದರೂ ತೊಂದರೆ ಮಾಡಿದ್ರೆ? ಅವರೇ ಫೋನ್ ಮಾಡ್ತಾ ಇದ್ದಾರೆ. ಹಾಂ, ಹಲೋ ಯಜಮಾನ್ರೆ, ನೀವಿಬ್ರು ಸುರಕ್ಷಿತವಾಗಿದ್ದೀರಾ ತಾನೆ? ನಾವು ಸೇಫ್ ಆಗಿದ್ದೀವಿ ಪಾರು, ನೀನೇನು ಕಾಪಿ ಹಾಕ್ಬೇಡ. ಮತ್ತ್ಯಾಕೆ ನೀವಿಬ್ರು ಅವಾಗ್ಲಿಂದ ಫೋನ್ ತೆಗಿಲಿಲ್ಲ? ಆಗ್ಲೇ ಈ ರಾಣ ಅನ್ನೋ ರಾಕ್ಷಸನಿಗೆ ಬುದ್ಧಿ ಕಲಿಸ್ತಾ ಇದ್ವಿ, ಅದಕ್ಕೆ ನೀನ್ ಕಾಲ್ ಪಿಕ್ ಮಾಡಕ್ಕಾಗ್ಲಿಲ್ಲ. ಇವಾಗ ಬುದ್ಧಿ ಕಲ್ಸಾಯ್ತು, ಇನ್ನೇನಿದ್ರು ಶಿಕ್ಷೆ ಕೊಡ್ಸೋದಷ್ಟೇ. ಪಾರು, ನಿಂಗೆಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊ. ನಾವು ಅರಸನ್ ಕೋಟೆಗೆ ಮತ್ತೆ ಹೋಗೋ ಸಮಯ ಬಂದಿದೆ. ಅಷ್ಟರಿ ಈ ರಾಣನ ಪೊಲೀಸಿಗೆ ಒಪ್ಪಿಸ್ಬರ್ತೀವಿ. ಬೇಡ ಯಜಮಾನ್ರೆ, ಬರೀ ಅವನ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡೋದ್ರಿಂದ ನಾವು ಅರಸನ್ ಕೋಟೆಗೆ ಹೇಗೆ ಹೋಗೋದಕ್ಕಾಗತ್ತೆ ಯಜಮಾನ್ರೆ? ತಮ್ಮ ಉಸಿರಿರೋವರೆಗೂ ನಾವು ಅರಸನ್ ಕೋಟೆ ಹೊಸಲು ತುಳಿಬಾರ್ದು ಅಂತ ಅತ್ಯಮ್ಮ ಹೇಳಿದ್ ನೆನಪಿದೆ ತಾನೆ? ಅದ್ ನೆನಪಿದೆ ಪಾರು, ಆದ್ರೆ ಈಗ ಅತ್ಯಮ್ಮ ಹಾಗೆ ಹೇಳಿದ್ದು ಅವ್ರು ತುಂಬಾ ನಮ್ದವ್ರೆ ಅವ್ರ ಮುಂದೆನೆ ನಿಂತು ಆಸ್ತಿ ಕೇಳಿದ್ರು ಅನ್ನೋ ನೋವಿಂದ. ಮತ್ತೆ ನಮ್ಮ ಮುಖ ನೋಡ್ದಾಗ್ಲೆಲ್ಲ ಆ ನೋವು ಅವ್ರನ್ನ ಕಾಡಬಾರ್ದು ಅನ್ನೋ ಕಾರಣಕ್ಕೆ. ಅರುಂಧತಿ ಸತ್ತೋದ್ಲು, ರಾಣ ಸಿಕ್ಬಿದ್ದ. ಈ ಅಮ್ಮ ಒಂದ್ ಸೆಕೆಂಡ್ ಕಣ್ಮುಂದೆ ಬಂದೋಗ್ಬಿಟ್ನಲ್ಲಪ್ಪ. ಏ ಅಪ್ಪ, ಹಲೋ, ನಿಮ್ಮ ಫೋನ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಅರಸನ್ ಕೋಟೆಯಿಂದ ಹೊರಗೆ ಬಂದ್ರಾ? ಅಲ್ಲಿಗೆ ಪಾರುಗೆ ಧ್ವನಿ ಬದಲಾಯಿಸಿ ರೋಪ್ ಹಾಕಿದ್ದು ನೀನೇ ಅಂತ ಕನ್ಫರ್ಮ್.
ಈಗ ಅರಸನಕೋಟೆ ಹೊರಗಡೆ ಬಂದಿದ್ದೀನಿ. ಅಲ್ಲ, ಈ ದಿನ ನಿನ್ ಜೊತೆಗೆ ಇದ್ದಿದ್ದಕ್ಕೂ ಈಗ ಇರ್ತಿರೋದಕ್ಕೂ ಸಾರ್ಥಕ ಆಯ್ತು ನೋಡು. ಇನ್ನೇನು ನೇಣನ್ಕೊಂಡ್ಕೆ ಬಿದ್ದೇ ಬಿಡ್ತು ಅನ್ನೋ ಸುಲ್ಲಿ ನನ್ನನ್ನ ಬಚಾವ್ ಮಾಡಿ ಕರ್ಸ್ಕೊಳ್ತಿದ್ಯಲ್ಲ. ಇನ್ ಮುಂದೆ ನಿನ್ ಜೊತೆ ಬದುಕೋದಕ್ಕೆ ಸ್ವಲ್ಪ ಧೈರ್ಯ ಬಂದ್ಬಿಡ್ತು ನೋಡು. ಥ್ಯಾಂಕ್ಸ್ ಅನುಷ್ಕಾ. ಅವರೆಲ್ಲ ಎಲ್ಲಿ? ನೀವು ಬಂದ್ಮೇಲೆ ಅವ್ರು ಮತ್ತೆ ಅರಸನಕೋಟೆಗೆ ಹೋಗೋ ಪ್ಲಾನ್ ಇಲ್ಲ ತಾನೆ? ಇನ್ನವ್ರಿಗೆ ಆ ಧೈರ್ಯನೇ ಬರೋದಿಲ್ಲ ಅನ್ಕೋ. ಆ ವಿಡಿಯೋ ನೋಡಿ ಆದಿ ತಮ್ಮನ ಮೇಲೆ ನಂಬಿಕೆ ಕಳ್ಕೊಂಡ. ಅವನ್ ತಮ್ಮ ಅವನ ಹೆಂಡತಿ ಅವನ ಹಿಂದೆ ಓದು. ಪಾರ್ವತಿ? ಪಾರ್ವತಿನ? ಅಯ್ಯೋ ಅನು, ನೀನಿದ್ದು ಅವಳ ಮುಖ ನೋಡ್ಬೇಕಾಗಿತ್ತು. ಇನ್ನೇನ್ ಲೈಫೇ ಮುಗ್ದೋಯ್ತು ಅಂತ ಭಾರವಾದ ಹೆಜ್ಜೆ ಇಡ್ತಾ ಅವ್ರ ಅಪ್ಪನ ಮನೆ ಕಡೆಗೆ ಹೋದ್ಲು. ಹಲೋ ಹಲೋ, ಫೋನ್ ಕಟ್ ಮಾಡಿದ್ಲಲ್ಲ. ಯಪ್ಪ, ಇವಳು ಮೂಡು ಒಂದೊಂದ್ಸಲ ಹೆಂಗಾಗತ್ತೋ. ಬದುಕದ್ಯಾ ಬಡ ಜೀವವೇ. ಯಾರು ಏನು ಮಾಡುವರು? ಪಾರ್ವತಿ, ಕಾಲಲ್ಲಿ ಶಕ್ತಿನೇ ಇಲ್ದೇ ಇರೋ ತರ ನಡೀತಿದ್ಯಲ್ಲೇ. ನಾನ್ ಎಲ್ಲಿ ಅಂತ ಹುಡುಕ್ತಾ ಇದೀಯಾ? ನಾನು ಈ ಕ್ಷಣದಲ್ಲಿ ಅಲ್ಲಿಲ್ದೇ ಇರ್ಬೋದು, ಆದ್ರೆ ಅಲ್ಲಿ ಏನೇನ್ ನಡೆಯುತ್ತೋ ಅಂತೆಲ್ಲ ನನಗೆ ಗೊತ್ತಾಗತ್ತೆ. ವಿಡಿಯೋ ನೋಡ್ದ್ಯಾ? ನಿನ್ ಮುಖ ನೋಡೋಕ್ಕೂ ಅಸಹ್ಯ ಪಡ್ಬೇಕು, ಆ ರೀತಿ ಅವಮಾನ ಮಾಡ್ಬೇಕು. ಅರಸನಕೋಟೆಯಲ್ಲಿ ಏನೇ ನಡೆದ್ರೂ ನನಗೆ ಗೊತ್ತಾಗತ್ತೆ. ನಿನ್ ಎಕ್ಸ್ಟ್ರಾ ಬುದ್ಧಿ ಉಪಯೋಗಿಸ್ದೆ ನಾನು ಹೇಳ್ದಾಗ ಮಾಡಿದ್ರೆ ಎಲ್ರೂ ಬದುಕೊಳ್ತಾರೆ. ಇಲ್ಲ ಅಂದ್ರೆ ಅರಸನಕೋಟೆ ಮರ್ಯಾದೆ ಮಣ್ಪಾಲಾಗತ್ತೆ. ಮರ್ಯಾದೆಗೆ ಹೆದರೋ ಅಖಿಲ ರಘುರಾಮ್ ಕೂಡ ನೇಣು ಹಾಕೊಂಡು ಮಣ್ಣು ಸೇರೋ ಹಾಗೆ ಮಾಡ್ಬೇಡ. ಇಲ್ಲ, ಅತ್ಯಮೂಲ್ಯ ಮಾವನಿಗೆ ಏನು ಆಗ್ಬಾರ್ದು. ಅರಸನಕೋಟೆ ಮರ್ಯಾದೆನೋ ಮುಖ್ಯ. ಹಾಗಾದ್ರೆ ನಾನು ಹೇಳ್ದಾಗ ಮಾಡು. ಸರಿ, ನೀನ್ ಹೇಳಿದಾಗೆ ಮಾಡ್ತೀನಿ. ಆ ವಿಡಿಯೋ ನೋಡಿ ನಾನು ಜನನಿಗೆ ಮೋಸ ಮಾಡ್ಬಿಟ್ನ ಅಂತ ಗಿಲ್ಟಲ್ಲಿ ಒದ್ದಾಡಿದ್ದೀನಿ ಬ್ರೋ. ಜನನಿಂದ ಎಷ್ಟೋ ದಿನ ದೂರನೂ ಇದ್ದೆ. ಮಾಮ್ ಧರ್ಮಾಧಿಕಾರಿಯಾಗಿ ಮುಂದುವರಿಬೇಕಾಗಿದ್ದ ದಿನ ಅದೇ ನಿನ್ನ ಆಸ್ತಿಲಿ ಪಾಲ್ ಕೇಳಕ್ಕೆ ಸ್ವಲ್ಪ ಮುಂಚೆನೆ ಮೋನಿಕಾ ಗಂಡ ಸಿಕ್ಕಿ ನೀವೇನೂ ತಪ್ಪು ಮಾಡಿಲ್ಲ, ಅವಳು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ಅವ್ರು ಗ್ಯಾರಂಟಿ ಕೊಟ್ಟರು. ನನ್ನ ಆಸ್ತಿಲಿ ಭಾಗ ಕೇಳೋಕ್ಕಿಂತ ಮುಂಚೆನೆ ಅವಳು ಗಂಡ ಸಿಕ್ಕಿ ಎಲ್ಲ ಸಾಲ್ವ್ ಹೋಗಿತ್ತ ಪ್ರೀತು. ಹೌದು ಭಾವ, ನೀವು ಮನೆ ಬಿಟ್ಟು ಹೋಗಿದ್ದ ದಿನಾನೇ ಅವಳ ಗಂಡ ಬಂದು ಅವಳನ್ನ ಕರ್ಕೊಂಡು ಹೋದ. ಬೇಕಾದ್ರೆ ಈಗಲೇ ಅವನಿಗೆ ಫೋನ್ ಮಾಡಿ ಹೇಳಿಸ್ತೀನಿ. ಬೇಡಮ್ಮ, ನಾನೇ ನಂಬ್ತೀನಿ. ಆದರೆ ಈ ವಿಷಯನ ಮೊದಲೇ ನನ್ನ ಗಮನಕ್ಕೆ ಯಾಕೆ ತರಲಿಲ್ಲ? ಆ ವಿಡಿಯೋ ಫೇಕೆ, ಅದ್ರ ಜನರ ಪಾಲಿಗೆ ಅದು ಸತ್ಯ ಬ್ರೋ. ಯಾಕಂದ್ರೆ ಆ ವಿಡಿಯೋದಲ್ಲಿರೋದು ನಾನೇನದು ನಿಜ.
ನನ್ನ ಜೊತೆ ಮೋನಿಕಾ ಇದ್ದಿದ್ದು ನಿಜ. ನಾನು ಅವತ್ತು ಕುಡಿದು ಮೋನಿಕಾ ಜೊತೆ ರೂಮಲ್ಲಿ ಇದ್ದಿದ್ದು ನಿಜ. ಆದರೆ ಅದನ್ಯಾವುದು ಗ್ರಾಫಿಕ್ ಮಾಡಿಲ್ಲ. ಅಷ್ಟು ಸಾಕಲ್ವಾ ಜನ ನಂಬೋದಕ್ಕೆ? ನನ್ನನ್ನು ಚಿಕ್ಕ ವಯಸ್ಸಿಂದ ನೋಡಿರೋ ನೀನೇ ಒಂದು ಕ್ಷಣ ವಿಡಿಯೋ ನೋಡಿ ನಂಬಿಟ್ಟೆ. ಅಂಥದ್ರಲ್ಲಿ ಆ ವಿಡಿಯೋ ವೈರಲ್ ಆದರೆ ಜನ ನಂಬ್ತಾರ? ಇಡೀ ಅರಸನಕೋಟೆ ಮರ್ಯಾದೆನೇ ಬೀದಿ ಪಾಲಾಗ್ಬಿಡುತ್ತೆ ಅವರು. ಅದಕ್ಕೆ ಹೇಳಿಲ್ಲ. ನಿಮ್ಮ ಮೇಲಿನ ಗೌರವದಿಂದ ಇವ್ರ ಬಗ್ಗೆ ಒಂದಿಷ್ಟಾದ್ರೂ ಯೋಚನೆ ಉಳ್ಕೊಂಡಿತ್ತು. ಇವತ್ತು ಇವಳು ಅದನ್ನು ಕಳೆದು ಬಿಟ್ಲು. ನಿಮ್ ಉಪಚಾರ ಋಣ ನಮಗೇನು ಬೇಕಾಗಿಲ್ಲ. ಕಷ್ಟ ಪಟ್ಕೊಂಡು ಸ್ವಂತ ದುಡಿಮೆಯಿಂದ ಬದುಕ್ತಿರೋರು ನಾವ್ ಯಾರ ಹಂಗಲ್ಲೂ ಇಲ್ಲ, ಯಾರ ಹಂಗೂ ಬೇಕಾಗೂ ಇಲ್ಲ. ಓ ಹೌದಾ? ಮತ್ಯಾಕ್ ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿದೀಯಾ? ನನಗೆ ಚಾಲೆಂಜ್ ಮಾಡಿ ಅದು ಹೇಗೆ ನೆಮ್ಮದಿಯಾಗಿ ಬದುಕ್ತಿರೋ ನಾನು ನೋಡ್ತೀನಿ. ಬದುಕಿ ತೋರಿಸ್ತೀವಿ. ಹೌದಾ? ನೀನಾ ನೋಡೇ ಬಿಡೋಣ. ಆಯ್ತು, ನೋಡೇ ಬಿಡೋಣ. ನೀನ್ ಆಸ್ತಿಲ್ ಭಾಗ ಕೇಳಿದ್ರೆ ಅಮ್ಮ ನಿನ್ನ ದೂರ ಇಡ್ತಾರೆ. ನಿಮಗೆ ಅದನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ ಅಂತ ನಾನು ಅಮ್ಮನ ಹತ್ರ ಹೋಗಿ ಆಸ್ತಿಲ್ ಭಾಗ ಕೇಳಿದೆ. ಆದ್ರೆ ಅಷ್ಟರಲ್ಲಾಗ್ಲೇ ನಿನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿತ್ತು. ಛೇ, ನನ್ನ ಗಮನಕ್ಕೆ ಇದು ಬರಲೇ ಇಲ್ವಲ್ಲ ಪ್ರೀತು. ನಾನು ಅವತ್ತು ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಬಂದೆ. ಅದನ್ನ ನೀನು ನಾನೆಲ್ಲಿ ಆಸ್ತಿಯಲ್ಲಿ ಭಾಗ ಕೇಳ್ಬಿಡ್ತೀನಿ ಅಂತ ಅನ್ಕೊಂಡು ನೀನು ಆಸ್ತಿಯಲ್ಲಿ ಭಾಗ ಕೇಳ್ಬಿಟ್ಟೆ. ಸಾರಿ ಪ್ರೀತು. ಆ ವಿಡಿಯೋ ನೋಡ್ತಿದ್ದ ಹಾಗೆ ಜೊತೆಲಿ ಹುಟ್ಟಿ ತಮ್ಮನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟೆ. ಹೌದು, ಅರುಂಧತಿ ಸತ್ತು ಹೋದ್ಲು, ಅನುಷ್ಕಾ ಸತ್ತು ಹೋಗಿದ್ದಾಳೆ, ಅನನ್ಯ ಇನ್ನೂ ಜೈಲಲ್ಲೇ ಇದ್ದಾಳೆ. ಹಾಗಾದ್ರೆ ಫೋನ್ ಮಾಡಿ ನಿನ್ನ ಮೋನಿಕಾ ವಿಡಿಯೋ ಕಳಿಸೋರು ಯಾರು? ಅದೇ ಗೊತ್ತಾಗ್ತಿಲ್ಲ ಬ್ರೋ. ಕೊನೆ ಮೂಮೆಂಟಲ್ಲಿ ಇಡೀ ಸ್ಟೋರಿ ಟ್ವಿಸ್ಟ್ ಕೊಟ್ಬಿಟ್ರಲ್ಲ, ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಯಾರೋ ಗೊತ್ತಿಲ್ಲ, ಒಟ್ನಲ್ಲಿ ಆ ರಾಣನ್ ಹಿಂದೆ ಈಗಿರೋರು ಆ ಅರುಂಧತಿಗಿಂತ ಡೇಂಜರ್ ಅನ್ನಿಸ್ತಿದೆ. ಮೊದಲು ಅವ್ರು ಯಾರು ಅಂತ ನಾವು ತಿಳ್ಕೋಬೇಕು. ಅವಾಗಲೇ ನಾನು ಪಾರು ಮನೆಗೆ ವಾಪಸ್ ಬರೋದಕ್ಕೆ ಸಾಧ್ಯ. ಅದ್ ಯಾವತ್ತೂ ಸಾಧ್ಯ ಇಲ್ಲ ಯಜಮಾನ್ರೆ. ನಿಮ್ ನಂಬಿಕೆನ ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ ಯಜಮಾನ್ರೆ. ಅಷ್ಟಕ್ಕೂ ಮೊಹಮ್ಮದ್ರ ಜಗಳ ಆಡೋ ಅನಿವಾರ್ಯತೆ ಏನ್ ಬಂತು ಅದಕ್ಕೆ? ನೀವೆಲ್ಲರೂ ಅಲ್ಲಿಂದ ಹೊರಟ ಮೇಲೆ ನೀನ್ ಈಗ್ಲೇ ಹೋಗಿ ಅರಸನಕೋಟೆ ಬಾಗ್ಲು ಮುಂದೆ ನಿಂತ್ಕೋ. ನಿನ್ ಮುಖ ನೋಡಕ್ಕೂ ಅಸಹ್ಯ ಪಡ್ಬೇಕು. ಆ ರೀತಿ ಅವಮಾನ ಮಾಡ್ಬೇಕು. ಬನ್ನಿ ಹೊರಗೆ. ಅಲ್ಲ, ನನ್ ಗಂಡನ್ನ ಡ್ರೈವರ್ ಆಗಿ ಕರ್ಕೊಂಡೋಗೋದಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ನನಗೆ ಚಾಲೆಂಜ್ ಮಾಡಿ ಅದು ಹೇಗೆ ನೆಮ್ಮದಿಯಾಗಿ ಬದುಕ್ತಿರೋ
ನಾನು ನೋಡ್ತೀನಿ. ತಪ್ಪ ಮೇಲೆ ಮತ್ತೊಂದು ತಪ್ಪು, ನೋವಿನ ಮೇಲೆ ಮತ್ತೊಂದು ಬರೆ ಹೇಳಕ್ ಬಂದಿದ್ದೀನಿ. ಹೀಗಿರುವಾಗ ಅವ್ರು ಹೇಗ್ ನಮ್ಮನ್ನು ಕ್ಷಮಿಸ್ತಾರೆ? ಹೇಗವ್ರು ಮತ್ತೆ ನಮ್ಮನ್ನ ಮನೆ ಒಳಗಡೆ ಬಿಟ್ಕೋತಾರೆ? ಇಲ್ಲ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆಯಮ್ಮ. ಪ್ಲೀಸ್ ಅದಕ್ಕೆ ಎಲ್ಲರೂ ನನಗೆ ಕ್ಷಮಿಸಿ. ಇದಕ್ಕೆಲ್ಲ ಕಾರಣ ನಾನು. ಆಗಿದ್ದಾಗೋಯ್ತು. ಇನ್ಮೇಲೆ ಯಾವುದನ್ನು ಬದಲಾಯಿಸೋದಕ್ಕಾಗಲ್ಲ. ಇನ್ನು ಕೊನೆವರೆಗೂ ನನ್ನ ಪಾಲಿಗೆ, ಪಾರು ಪಾಲಿಗೆ ಅರಸನಕೋಟೆ ಕನಸಿನ ಮಾತು. ಅರುಂಧತಿ ಸತ್ತು ಹೋಗಿದ್ದಾಳೆ, ರಾಣ ವೀಕ್ ಆಗಿರ್ತಾನೆ, ನಿಮ್ಮೇಲೆ ಯಾವ ಸಮಸ್ಯೆನೂ ಬರಲ್ಲ ಅಂತ ಅಪ್ಪ ಅಮ್ಮ ರಿಲ್ಯಾಕ್ಸ್ ಆಗಿರ್ತಾರೆ. ಆದರೆ ಅರುಂಧತಿನೇ ಮೀರ್ಸೋ ಕೈ ರಾಣ ಕೈ ಜೋಡಿಸಿದೆ ಅಂತ ಅಪ್ಪ ಅಮ್ಮಂಗೆ ಗೊತ್ತಾಗೋದು ಬೇಡ. ಈ ವಿಷಯ ನಮ್ಮ 4 ಜನದ ಮಧ್ಯನೇ ಇರಲಿ. ಹಾಗಂತ ಭಾಷೆ ಕೊಡಿ. ತಡ್ಕೊಳಕ್ಕಾಗ್ಲಿಲ್ಲ, ಹೀಗೆ ಮಾತಾಡ್ಬಿಟ್ಟೆ. ಇಷ್ಟೊತ್ತು ನಾನು ಮಾತಾಡಿದ್ದನ್ನ ಪಾರ್ವತಿ ಹತ್ರ ಹೇಳಕ್ ಹೋಗ್ಬೇಡ. ಇಷ್ಟೊತ್ತು ನಾನು ಮಾತಾಡಿದ್ದು ಅಖಿಲ ಗಂಡನಾಗಿ, ಪಾರ್ವತಿ ಮಾವನಾಗಲ್ಲ. ಅಖಿಲಾಗೆ ಅಷ್ಟು ಹೊರಟಾಗಿ ಮಾತಾಡಿ ಪಾರ್ವತಿ ಕೂಡ ನೆಮ್ಮದಿಯಾಗಿರಲ್ಲ ಅಂತ ನನಗೆ ಗೊತ್ತು. ನಮ್ಮ ಹೆಸರಿಗೆ ಬೆಳೆದು ನಿಂತ ಮಕ್ಕಳನ್ನ ಸ್ನೇಹಿತರ ಥರ ಕಾಣಬೇಕು ಅಂತ ನಾನು ಹಾಗೆ ಕಂಡಿದ್ದೀನಿ. ಮನಸ್ಸಲ್ಲಿರೋದನ್ನ ಮುಚ್ಚು ಮರೆ ಇಲ್ಲದೆ ಹೇಳೋ ಸ್ವಾತಂತ್ರ್ಯನೂ ಕೊಟ್ಟಿದ್ದೀನಿ. ಹಾಗಿದ್ದ ಮೇಲೆ ಮನೆ ಬಿಟ್ಟು ಹೋಗೋ ನಿರ್ಧಾರ ತಗೊಂಡಾಗಿಂದ ಯಾಕೆ ಇಷ್ಟೊಂದು ಮುಚ್ಚುಮರೆ? ಒಂದು ಸಲ ಮನಸ್ಸು ಬಿಚ್ಚಿ ಮಾತಾಡೋದು ಆದಿತ್ಯ. ನೀವಿಬ್ಬರನ್ನು ಕಾಡ್ತಿರೋ ಸಮಸ್ಯೆ ಏನು ಅಂತ ಹೇಳ್ಕೊಳ್ಳಿ. ಅದು ಯಾವ ಧರ್ಮ ಸಂತ ನಿಮ್ಮನ್ನು ಕಟ್ಟಾಕಿದೆ ಹೇಳಿ, ನನ್ನ ಹತ್ರ ಆಮೇಲೆ ಮಾತಾಡ್ತೇನೆ. ಅಖಿಲ, ಅದು ಆದಿತ್ಯ ಫೋನ್ ಮಾಡಿದ್ದ. ಪಾಪ ಪಾರ್ವತಿ ಬೇಕು ಅಂತ ನಿನ್ನ. ಪಾಪನ ಇನ್ನೂ ಅವ್ರ ಮೇಲೆ ನಿಮಗೆ ನಂಬಿಕೆ ಉಳಿದಿದೆಯಾ ರಘು? ಸರ್, ನಿನ್ನೆ ಫೋನಲ್ಲಿ ಹೇಳಿದಾಗೆ ನಮ್ಮ ಪ್ರಾಜೆಕ್ಟ್ಗೆ ಒಬ್ಬರು ಹೊಸ ಇನ್ವೆಸ್ಟರ್ ಸಿಕ್ಕಿದ್ದಾರೆ. ಸೊ ನಾಳೆಯಿಂದನೇ ಕೆಲಸ ಶುರು ಮಾಡ್ಬೋದು. ಅದಕ್ಕೋಸ್ಕರನೇ ಇವತ್ತು ಮಾತಾಡೋಕ್ಕೆ ನಿಮ್ಮನ್ನ ಬರ ಹೇಳಿದ್ದು. ಶೋರ್, ಥ್ಯಾಂಕ್ ಯು. ಓ, ನಮ್ಮ ಇನ್ವೆಸ್ಟರ್ ಫೋನ್ ಮಾಡ್ತಾ ಇದ್ದಾರೆ. ಒಂದು ನಿಮಿಷ. ಹಲೋ. ಕನ್ಫ್ಯೂಸ್ ಆಗಬೇಡಿ, ಏನೂ ಮಾತಾಡಬೇಡಿ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಷ್ಟೇ. ನಿಮ್ಮ ಕಂಪನಿಗೆ ಇನ್ವೆಸ್ಟ್ ಮಾಡ್ತಿರೋದು ನಾನೇ, ಹೆಸರು ಬೇರೆಯವ್ರದಷ್ಟೇ. ನೀವು ಕೇಳಿದಷ್ಟು ದುಡ್ಡು ಸುರಿತಿದ್ದೀನಿ ಅಂದಮೇಲೆ ನಮಗೂ ಏನಾದರೂ ಲಾಭ ಇರಬೇಕು ತಾನೆ? ಲಾಭ ಅಂತ ಕೇಳ್ತಾ ಇರೋದು ಹಣದಲ್ಲ, ಕೆಲಸದಲ್ಲಿ. ನೀವು ಹೊಸದಾಗಿ ಸೇರ್ಸ್ಕೊಂಡಿದ್ರಲ್ಲ ಕೆಲ್ಸಕ್ಕೆ, ಆ ಹುಡುಗ ಅವನನ್ನ ಈಗಿಂದೀಗಲೇ ಕೆಲಸದಿಂದ ತೆಗಿಬೇಕು. ಆದಿತ್ಯ ಅರಸನಕೋಟೆನ ನಿಮ್ಮ ಕಂಪನಿಯಿಂದ ತೆಗೆದು ಹಾಕಬೇಕು. ನಾನು ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂದ್ರೆ ನಿಮ್ಮ ಕಂಪನಿಲಿ ಆದಿತ್ಯ ಇರ್ಕೂಡ್ದು. ಅಂದಮೇಲೂ ನಿಮಗೆ ಆದಿತ್ಯನೇ ಬೇಕು ಅಂತ ಬೇರೆ ಇನ್ವೆಸ್ಟರ್ನ ಹುಡ್ಕಕ್ ಹೋದ್ರೆ
ಆ ಪ್ರಾಜೆಕ್ಟ್ ಟೇಕ್ ಆಫೇ ಆಗಲ್ಲ. ಯಾಕಂದ್ರೆ ಯಾರು ನಿನಗಾಗದೇ ಇರೋರು ನಿನ್ನನ್ನ ಯಮಲೋಕಕ್ಕೆ ಟೇಕ್ ಆಫ್ ಮಾಡಿಬಿಟ್ಟಿರ್ತಾರಲ್ಲ, ಆ ಆಗದೇ ಇರೋರು ನಾನ್ ಬೇಕಾದ್ರೂ ಆಗಿರ್ಬೋದು. ಸೊ ಥಿಂಕ್ ಅಂಡ್ ಟೆಲ್ ಮೀ, ಆದಿತ್ಯನ ಇಲ್ಲ? ಈಗ ನಾನೇನು ಮಾಡ್ಬೇಕು ಹೇಳಿ? ಗುಡ್. ಈಗ ನೀನ್ ಏನ್ ಮಾಡ್ತೀಯ ಅಂದ್ರೆ, ನಿಮ್ ಮನೆಯವ್ರ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ನಾನು ನನ್ನ ಅಮ್ಮನ್ನೇ ಕೊಂದೋಳು. ಇನ್ ಇದಕ್ಕೆ ಹೇಗೆ ಅವಕಾಶ ಮಾಡ್ಕೊಡ್ತೀನಿ? ಅದಕ್ಕೆ ಆದಿತ್ಯ ಇಂಟರ್ವ್ಯೂಗೆ ಹೋಗೋ ಸ್ಟಾರ್ಟ್ಅಪ್ ಕಂಪನಿ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಅದಕ್ಕೆ ಇನ್ವೆಸ್ಟರ್ ನಾನೇ ಅಂತ ಒಂದು ಪ್ರಪೋಸಲ್ ಕಳಿಸ್ದೆ. ಆದಿತ್ಯ ನನ್ಗೆ ಇನ್ನೇನು ಕೆಲಸ ಸಿಕ್ಕೇ ಬಿಡ್ತು, ನನ್ನ ಜೀವನಕ್ಕೊಂದು ದಾರಿ ಆಗೇ ಬಿಡ್ತು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅದಕ್ಕೆ ಒಂದು ಕಲ್ಲು ಹಾಕಿದೆ. ಎಸ್, ಪ್ರೀತು ವಿಡಿಯೋ ತೋರಿಸಿ ಆದಿ ಮತ್ತೆ ಅವನ ಬಾಲಾನುಭೂತಿಗಳು ನನ್ನನ್ನ ಅಖಿಲನ್ ಮುಂದೆ ಕರ್ಕೊಂಡೋಗಿ ನಿಲ್ಸೋದಕ್ಕೆ ಅಣೆಕಟ್ಟೆನೋ ಕಟ್ಟಿದ್ವಿ. ಬಟ್ ಈಗ ಅಖಿಲನ ಹೆಸರಲ್ಲಿ ನೀನ್ ಮಾಡಿದ ಕೆಲ್ಸದಿಂದ ಅಖಿಲ ಮತ್ತೆ ಆದಿ ಮಧ್ಯೆ ಗೋಡೆ ಕಟ್ಟಕ್ಕಾಗತ್ತೆ ಅಂತ ನಿನ್ಗನ್ನಿಸ್ತಾ ಇದೆಯಾ? ಹೊಟ್ಟೆಗೆ ಬಿದ್ದ ವಿಷ ಮನುಷ್ಯನ್ನ ಕೊಲ್ಲುತ್ತೆ, ಅದೇ ಕಿವಿಗೆ ಬಿದ್ದ ವಿಷ ಇಡೀ ಸಂಬಂಧನೇ ಕೊಲ್ಲುತ್ತೆ. ಮನುಷ್ಯ ಅಸಹಾಯಕ ಸ್ಥಿತಿಲಿದ್ದಾಗ, ತಾನು ಸೋಲ್ತಿದ್ದೀನಿ ಅನ್ನಿಸ್ದಾಗ ತನ್ನ ಸೋಲಿಗೆ ಯಾರನ್ನ ಹೊಣೆ ಮಾಡಿದ್ರು ಕನ್ವಿನ್ಸ್ ಆಗ್ತಾನೆ. ತಗೋಬೇಡಿ ಅಂತ ಹೇಳೋದಕ್ಕೂ ಚಾನ್ಸೇ ಇಲ್ಲ. ಮತ್ತೆ ಆ ವ್ಯಕ್ತಿ ಯಾರು, ನನ್ನನ್ನು ಕೆಲ್ಸಕ್ಕೆ ತಗೋಬೇಡ ಅಂತ ಯಾಕೆ ಹೇಳ್ದ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅವ್ನು ಯಾರು ಅಂತ ಹೇಳಿ ದೊಡ್ಡ ಯಜಮಾನ್ರೆ, ಅವ್ನು ಕೊರಡ್ಪಟ್ಟು ಹಿಡ್ಕೊಂಡು ಅಮ್ಮವ್ರ ಬಗ್ಗೆ ಯಾಕೆ ಸುಳ್ಳು ಬಗಳ್ದೆ ಅಂತ ಕೇಳ್ತೀನಿ. ಆ ಕೇಳಿದವ್ನು ಹೇಳ್ಬಿಡ್ತಾನ? ಅಷ್ಟು ದೊಡ್ಡ ಸುಳ್ಳು ಹೇಳ್ದವನು ನಾನು ಕ್ರಾಸ್ ಚೆಕ್ ಮಾಡಿದ್ರೆ ಏನು ಹೇಳಬೇಕು ಅನ್ನೋದು ಯೋಚನೆ ಮಾಡಿರಲ್ವಾ? ನೀನ್ ಈಗ್ಲೇ ಹೋಗಿ ಅರ್ಸನ್ ಕೋಟೆ ಬಾಗ್ಲು ಮುಂದೆ ನಿಂತ್ಕೋ. ನಿನ್ ಮುಖ ನೋಡಕ್ಕೂ ಅಸಹ್ಯ ಪಡ್ಬೇಕು, ಆ ರೀತಿ ಅವಮಾನ ಮಾಡ್ಬೇಕು. ಗೊತ್ತಾಯ್ತು, ನಿಮಗೆ ಯಾರು ಕೆಲಸ ಕೊಡಬೇಡ ಅಂತ ಹೇಳಿದ್ದು ಅಂತ ನನಗೆ ಗೊತ್ತಾಯ್ತು. ಯಾರು? ಅತ್ತೆಮ್ಮನ ಜೊತೆ ನನಗೆ ಜಗಳ ಮಾಡೋದಕ್ಕೆ ಒತ್ತಡ ಹಾಕಿದ ವ್ಯಕ್ತಿನೇ. ಏನು, ಅಖಿಲ್ ಅಮ್ಮನವ್ರ ಜೊತೆ ನೀನ್ ಜಗಳ ಮಾಡೋದಕ್ಕೆ ಒತ್ತಡ ಹಾಕಿದ್ರ? ಯಾರದು? ಯಾಕೆ? ಏನ್ ಲಾಭ ಅವ್ರಿಗೆ ಅದರಿಂದ? ಅದನ್ನು ಸಮಯ ಬಂದಾಗ್ಲೇ ಹೇಳ್ತೀರಾ? ಸರಿ ಬಿಡಿ. ಅಲ್ಲಿ ನಿಮಗೆ ಅಮ್ಮವ್ರ ಮೇಲಿರೋ ನಂಬಿಕೆ ಸಡ್ಲಾಗ್ಲಿಲ್ವಲ್ಲ, ಅಷ್ಟು ಸಾಕು. ಇದಲ್ದೆ ಹೋದ್ರೆ ಇನ್ನೊಂದು ಕೆಲಸ ಸಿಗುತ್ತೆ ಬಿಡಿ ದೊಡ್ಡ ಯಜಮಾನ್ರೆ. ನನಗೆ ಬೇಡ ಸರ್ತಿ, ನನಗೆ ಈ ಇಂಟರ್ವ್ಯೂ ಅಟೆಂಡ್ ಮಾಡಿ ಮಾಡಿ ಸಾಕಾಗಿ ಹೋಗಿದೆ. 10 ಕಂಪ್ನಿ ನಡೆಸುವಷ್ಟು ಅನುಭವ ಇದೆ, ಆದರೆ ಆ ಅನುಭವ ಯಾರಿಗೂ ಬೇಕಾಗಿಲ್ಲ. ನಾನು ಅಖಿಲಾಂಡೇಶ್ವರಿ ಅವ್ರ ಮಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಕಂಪ್ನಿ ಜೊತೆ ಚೆನ್ನಾಗಿರೋರು ನನಗೆ ಕೆಲಸ ಕೊಡ್ತಾ ಇಲ್ಲ ಸಾರ್ಥಿ. ನಮ್ಮ ರೈವಲ್ ಕಂಪ್ನಿಯವರು ನನಗೆ ಕೆಲಸ ಕೊಡೋದಕ್ಕೆ ಮೇಲ್ ಬಿದ್ದು ಕಾಯ್ತಾ ಇದ್ದಾರೆ. ಲಕ್ಷ ಲಕ್ಷ ಸಂಬಳ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಮ್ಮಂಗೆ ಅರ್ಸನ್ ಕೋಟೆಗೆ ಮೋಸ ಮಾಡಿ ನಾನು ಆ ನಿರ್ಧಾರ ತಗೊಳ್ಳೋದಕ್ಕಾಗಲ್ಲ. ನಾನು ಇನ್ಮೇಲೆ ಯಾವ ಕೆಲಸನೂ ಹುಡ್ಕಕ್ಕೆ ಹೋಗಲ್ಲ.
ಹಾಗಂತ ನಿಮಗೂ ಜೀವನ ಪರ್ಯಂತ ನಾನು ಹೊರೆಯಾಗಿರಲ್ಲ ಸಾರ್ಥಿ. ಹ್ಯಾಪಿ ಯುಗಾದಿ ರಘು. ಥ್ಯಾಂಕ್ ಯು ಅಖಿಲ. ನಿನಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು ಯಜಮಾನ್ರೆ. ನಿನಗೂ ಹಬ್ಬದ ಶುಭಾಶಯಗಳು ಪರು. ಯುಗಾದಿ ಹಬ್ಬದ ಶುಭಾಶಯಗಳು ಅಪ್ಪ. ನಿಮಗೂ ಶುಭಾಶಯ ಕಣಮ್ಮ, ಒಳ್ಳೇದಾಗಲಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಪಾರು, ನೀನು ಅಮ್ಮನ ಹತ್ರ ಹೊರಟಾಗಿ ಮಾತಾಡಿ ಡಿಸ್ಟರ್ಬ್ ಆಗಿದ್ಯಲ್ಲ, ಅದನ್ನ ನೋಡಿ ನಾನು ಎಲ್ಲಿ ನೀನು ಈ ಸತಿ ಹಬ್ಬ ಮಾಡ್ತೀಯ ಇಲ್ವ ಅಂತ ಅಂದ್ಕೊಂಡಿದ್ದೆ. ಅಖಿಲ, ನೆನ್ನೆ ನೀನು ಇದ್ದಿದ್ದು ಮೂಡ್ ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಮಾಡ್ತೀವೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ನೋವಿಗಿಂತ ಸಂಭ್ರಮ ನನ್ನ ಕಣ್ಣು ಮುಂದೆನೇ ಇರೋವಾಗ ಸೆಲೆಬ್ರೇಟ್ ಮಾಡದೇ ಇರೋಕ್ಕಾಗತ್ತಾ ರಘು? ಅಲ್ವೇ ನಮ್ಮ ಜನನಿ? ಅಖಿಲಮ್ಮನ ಮನ್ಸಿಗೆ ನೋವಾಗ ಹಾಗೆ ಮಾತಾಡಿದ್ದು ನನ್ನ ಮನಸ್ಸಿಗೂ ಹಿಂಸೆ ಆಗ್ತಾ ಇದೆ ಯಜಮಾನ್ರೆ. ಆದರೆ ಹಬ್ಬ ಅನ್ನೋದು ಕುಟುಂಬದವ್ರೆಲ್ಲರೂ ಸೇರಿ ಆಚರಿಸ್ಬೇಕಾದದ್ದು. ನನ್ನ ನೋವು ಹಿಂಸೆಯಿಂದ ಅದು ಬೇರೆಯವ್ರ ಸಂತೋಷನ ಹಾಳು ಮಾಡಬಾರ್ದಲ್ವಾ? ಅದಕ್ಕೆ. ಅದು ಅಲ್ಲದೆ ಇವತ್ತಿಂದ ನಿಮ್ಮ ಹೊಸ ಜೀವನ ಶುರುವಾಗೋದ್ರಲ್ಲಿದೆ. ನಿಮ್ಮದು ಅಲ್ಲ, ನಮ್ಮದು ಅಂತ ಹೇಳು ಪಾರು. ಸರಿ ಸರಿ, ನಮ್ಮದು. ನಮ್ಮ ಹೊಸ ಜೀವನ ಶುರುವಾಗೋದ್ರಲ್ಲಿದೆ. ಆ ದೇವ್ರು ಕೊಟ್ಟಿದ್ದನ್ನ ನಾವು ಸಂತೋಷದಿಂದ ಅನುಭವಿಸ್ಬೇಕಲ್ವಾ? ಜನನಿ ಥರ ಪಾರ್ವತಿ ಕೈಲೂ ತೊಟ್ಲು ಕಟ್ಟಿಸ್ಬೇಕಲ್ಲ, ಆಗ ಅವಳು ಹೊಟ್ಟೆಯಲ್ಲಿರೋ ಮಗು ಆರೋಗ್ಯವಾಗಿ ಕ್ಷೇಮವಾಗಿರುತ್ತೆ. ಆದರೆ ಈಗಿರೋ ಪರಿಸ್ಥಿತಿನಲ್ಲಿ ಅಖಿಲ ಪಾರ್ವತಿ ಕೈಯಲ್ಲಿ ಹರಕೆ ತೀರಿಸೋದಂತೂ ಆಗದ ಮಾತು. ಮಾವನಾಗಿ ನಾನಾದರೂ ಆ ಕರ್ತವ್ಯ ಮಾಡಬೇಕು. ಹೇಗೂ ಜನನಿ ತಿಂಡಿ ತಿಂದು ಸುಧಾರಿಸ್ಕೊಂಡು ಮೇಲೆ ದೇವಸ್ಥಾನಕ್ಕೆ ಹೋಗೋದು ಅಂತ ಅಖಿಲ ಹೇಳಿದ್ದಾಳೆ. ಅಷ್ಟರೊಳಗೆ ನಾನು ಪಾರ್ವತಿನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಹರಕೆ ತೊಟ್ಲು ಕಟ್ಟಿಸ್ಬಿಡ್ಬೇಕು. ಅಕ್ಕ, ನಾನು ಬಸ್ರಿ ಅಂದಮೇಲೆ ನಾನು ಹರಕೆ ತೊಟ್ಟಲನ್ನ ಕಟ್ಟಬೇಕು ತಾನೆ. ಆದರೆ ಇವತ್ತು ಬೇಡ. ಇವತ್ತು ಹಬ್ಬದ ಊಟನ ಚೆನ್ನಾಗಿ ಊಟ ಮಾಡಿಕೊಂಡು ನಾಳೆ ಹೋಗಿ ಕಟ್ಬಿಟ್ಟು ಬರ್ತೀನಿ. ಅಖಿಲ, ಒಂದು ಅರ್ಜೆಂಟ್ ಕೆಲಸ ಇದೆ, ನನ್ನ ಫ್ರೆಂಡ್ ಮೀಟ್ ಮಾಡ್ಕೊಂಡು ಬರ್ತೀನಿ. ಎಲ್ಲೇ ಹೋಗೋದಿದ್ರು ತಿಂಡಿ ತಿನ್ಕೊಂಡು ಹೋಗಿರಕು. ಆಯಿತು ಅಖಿಲ.
ಅಪ್ಪ ಪ್ಲೀಸ್ ಸ್ವಲ್ಪ ಹೊತ್ತು ಬಂದು ಹೋಗ್ಬೋದಾ? ಆದಿತ್ಯ ಏನಕ್ಕೋ ಕರಿತಾ ಇದ್ದಾನೆ. ಶಾಸ್ತ್ರಕ್ಕೆ ತಿಂಡಿ ತಿಂದ ಹಾಗೆ ಮಾಡಿ ಬೇಗ ಇಲ್ಲಿಂದ ಹೊರಡಬೇಕು. ಆದಿತ್ಯ, ನಿನ್ನೆ ಕೇಳ್ತಿರೋದು ಆಟೋ ಓಡಿಸಿ ಜೀವನ ಮಾಡಬೇಕು ಅಂತಿದ್ಯಾ? ಹೌದಪ್ಪ, ಎಲ್ಲರ ಹತ್ರನೂ ಕೆಲಸ ಕೇಳ್ಕೊಂಡು ಹೋಗಿ ನನಗೆ ಸಾಕಾಯ್ತಪ್ಪ. ಅದಕ್ಕೆ ನಂದು ಅಂತ ಒಂದು ಆಟೋ ತಗೊಂಡು ಓಡಿಸೋಣ ಅಂತ ಅಂದ್ಕೊಂಡೆ. ಸಾರಥಿ ಸಹಾಯದಿಂದ ಸಾಲನೂ ಸಿಕ್ತು, ಕಂಟಿಯವ್ರ ಸಹಾಯದಿಂದ ಇವತ್ತು ಆಟೋನೂ ಬಂತು. ಇವತ್ತಿಂದ ನಾನು ಆಟೋ ಓಡಿಸ್ತೀನಪ್ಪ. ಆದಷ್ಟು ಬೇಗ ಇವ್ರ ಸಾಲ ತೀರಿಸ್ತೀನಿ. ಅಪ್ಪ, ನಾನು ಆಟೋ ಡ್ರೈವರ್ ಆಗೋದು ನಿಮ್ಗೆ ಅವಮಾನದ ವಿಷಯ ಅಲ್ಲ ತಾನೆ? ಇಲ್ಲ ಆದಿತ್ಯ, ಹೆಮ್ಮೆ ಪಡೋ ವಿಷಯ. ಆದರೆ ಸಂಕಟನೂ ಆಗುತ್ತೆ. ಸಂಕಟ ಯಾಕಪ್ಪವ್ರೆ? ಮಗ ತಿಂಗಳ ಸಂಬಳಕ್ಕೆ ಯಾವನ್ ಮುಂದೆನೋ ಕೈ ಹೊಡೆದೆ ಸ್ವಂತವಾಗಿ ಏನೋ ಮಾಡಕೊಂಡವ್ರೆ. ಒಳ್ಳೇದಾಗ್ಲಿ ಅಂತ ತರಿಸಿ. ಹೌದು ಅಪ್ಪರೇ, ಇಷ್ಟು ದಿವಸ ದೊಡ್ಡ ಕಂಪ್ನಿಲಿ ಯಜಮಾನನ ಜಾಗದಲ್ಲಿ ಕೂತು ಸಾವಿರಾರು ಜನಕ್ಕೆ ಕೆಲಸ ಕೊಡ್ತಿದ್ರು. ಈಗ ಸಾವಿರಾರು ಜನಕ್ಕೆ ಅಲ್ಲದೆ ಇದ್ರು ನೂರಾರು ಜನಕ್ಕೆ ಕೆಲಸ ಕೊಡೋಂಗಾಗ್ಲಿ ಅಂತ ಹರ್ಸಿ ಅಪ್ಪರೇ. ಅಜಿತ್ ಅವರೇ, ಹನುಮಂತಣ್ಣ ಹೇಳ್ದಂಗೆ ಇವತ್ತಿಂದ ಈ ಆಟೋಗೆ ನೀವೇ ಯಜಮಾನ. ಈ ಒಂದು ಆಟೋ 10 ಆಗ್ಲಿ 10, 100 ಆಗ್ಲಿ, ನೀವಿನ್ನೂ ಸಾವಿರಾರು ಜನಕ್ಕೆ ಅನ್ನದ ದಾರಿ ಮಾಡ್ಕೊಡಂಗಾಗ್ಲಿ. ತಕೊಳ್ಳಿ ಕೀನ. ಇದು ಬಾತಂಗಿವ ಒಳ್ಳೆ ಶಿವಪಾರ್ವತಿ ಜೋಡಿ ಇದ್ದಂಗೆ ಅದೇ. ನಿಮ್ಮ ಈ ಸ್ವಾಭಿಮಾನದ ಜೀವನಕ್ಕೆ ಜಯ ಸಿಗು. ನಮ್ಮವ್ವ ಕಾಯ್ತಿರ್ತಾರೆ, ನಾನು ಬರ್ತೀನಿ. 1 ನಿಮಿಷ. ಆ ದೇವ್ರು ನನಗೆ ನನ್ನ ಮಗನಿಗೆ ಕಾರ್ ಶೋರೂಮ್ ಓಪನ್ ಮಾಡಿಕೊಡೋ ಚೈತನ್ಯ ಕೊಟ್ಟಿದ್ದಾನೆ. ಆದರೆ ಅವನು ಸಹಾಯ ಮಾಡೋ ಅದೃಷ್ಟ ನನಗಿಲ್ಲ. ನನ್ನ ಮಗನ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅದು ನಿಮ್ಮ ಮೂಲಕ ಸಾಧ್ಯ ಆಯಿತು. ತುಂಬ ಥ್ಯಾಂಕ್ಸ್ ಕಣಪ್ಪ. ನೀವು ನಮ್ಮ ಅಪ್ಪಯ್ಯ ಇದ್ದಂಗೆ, ಅವರು ನಮ್ಮ ಅಣ್ಣ ಇದ್ದಂಗೆ. ನಿಮ್ಗೆ ಯಾವಾಗ ಏನೇ ಸಹಾಯ ಬೇಕಂದ್ರೂ ಈ ಕಂಟಿ ಇರ್ತಾನೆ. ಸರಿ, ನಾ ಬರ್ತೀನಿ. ತಂಗಿವಾ, ಬರ್ತೀನಿ. ಹನುಮಂತಣ್ಣ. ಅಪ್ಪರೇ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ರಲ್ಲ,
ಹೊಸ ಆಟೋದಲ್ಲಿ ಹೋಗಿ ಬನ್ನಿ ಎಲ್ರು. ಓ ಹೌದಲ್ವಾ, ಒಳ್ಳೆ ಐಡಿಯಾ ಹನುಮಂತು. ನನ್ನ ಮಗನ ಹೊಸ ಆಟೋದಲ್ಲಿ ಮೊದಲನೇ ಪಯಣ ದೇವಸ್ಥಾನಕ್ಕೆ. ಹೋಗೋಣ. ನೋಡಮ್ಮ ಪಾರ್ವತಿ, ಇಲ್ಲಿ ಯಾರೋ ಕಟ್ಟಿದಾರಲ್ಲ, ಅದೇ ಥರ ನೀನು ತಗೊಂಡು ಕಟ್ಟು. ತಗೋ. ಈ ತೊಟ್ಟಿಲಿಗೆ ನಿಮ್ಮ ಅತ್ತೆ ಆಶೀರ್ವಾದನೂ ಇದ್ದಿದ್ರೆ ಹರಿಕೆ ಪರಿಪೂರ್ಣ ಆಗ್ತಿತ್ತು. ಇರ್ಲಿ ಬಿಡಮ್ಮ, ಆ ಭಗವಂತ ಇದ್ದಾನೆ, ಕಟ್ಟು. ಭಗವಂತ, ಅರ್ಸನ್ ಕೋಟೆ ಮರ್ಯಾದೆನ ಕಾಪಾಡ್ಕೊಂಡು ಹೋಗುವಂತ ಮಗು ಹುಟ್ಲಿ. ಆ ಮಗು ಆರೋಗ್ಯವಾಗಿ ಸುರಕ್ಷಿತವಾಗಿರ್ಲಿ. ರಘು, ತೊಟ್ಲು ಕಟ್ಟೋ ಹರಕೆಗೋಸ್ಕರ ನಾವು ದೇವಸ್ಥಾನಕ್ಕೆ ಬರೋದು ಗೊತ್ತಾಗಿ ಅವರು ಬಂದ್ಬಿಟ್ಟಿದ್ದಾರೆ. ಅವ್ರ ಇಚ್ಛೆ ಈಡೇರಿದಾಗ ಬಸರಿ ಸೊಸೆನ ಅತ್ತೆನೋ ಮಾವನೋ ಇಲ್ಲಿ ಕರ್ಕೊಂಡು ಬಂದು ಹರಕೆ ಮರಕ್ಕೆ ತೊಟ್ಲನ್ನ ಕಟ್ಟಿಸಿ ಪೂಜೆ ಮಾಡಿಸ್ತಾರೆ. ಇದನ್ನ ಬಿಟ್ರೆ ಬೇರೆ ಯಾವುದಾದ್ರೂ ಕಾರಣಕ್ಕೆ ಆ ತೊಟ್ಲನ್ನ ಕಟ್ತಾರಾ? ಇಲ್ಲಮ್ಮ, ತೊಟ್ಲು ಕಟ್ಟೋದು ಅದೊಂದೇ ಕಾರಣಕ್ಕೆ. ಮತ್ತೆ ಅಲ್ಲಿ ಪಾರ್ವತಿ ಹರಕೆ ಮರಕ್ಕೆ ತೊಟ್ಲು ಕಟ್ತಿದ್ದಾಳೆ. ಯಾವ ಪಾರ್ವತಿ? ಓ, ನಿಮ್ ದೊಡ್ಡ ಸೊಸೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅವರು ಕೂಡ ಬಸರಿ ತಾನೆ? ಪಾರ್ವತಿ ಕೂಡ ಬಸರಿನಾ? ಅವಳು ತಾಯಿ ಆಗ್ತಿದ್ದಾಳ? ಹೌದಮ್ಮ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ನಿಮ್ ಯಜಮಾನ್ರು ನಿಮ್ ದೊಡ್ಡ ಸೊಸೆ ದೊಡ್ಡ ಮಗನ ಜೊತೆ ಬಂದಿದ್ರು. ಅವರು ನಿಮ್ ಮಗ ಆಟೋ ಖರೀದಿ ಮಾಡಿರೋ ವಿಷಯನೂ ಹೇಳಿ, ನಿಮ್ ದೊಡ್ಡ ಸೊಸೆ ತಾಯಿ ಆಗ್ತಿರೋ ವಿಷಯನೂ ಹೇಳಿದ್ರು. ಅವ್ರ ಕೈಲಿ ಹರಕೆ ತೊಟ್ಲನ್ನ ಕಟ್ಸೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು. ಅದನ್ನ ನಾನೇ ದೇವ್ರ ಮುಂದೆ ಇಟ್ಟು ಕೊಟ್ಟಿದ್ದೀನಿ ಅವ್ರಿಗೆ. ಯಾಕಮ್ಮ, ನಿಮ್ಗೆ ಈ ವಿಷಯ ಗೊತ್ತಿಲ್ವಾ? ಹೌದು ಪ್ರೀತು, ಭಾವ ಅಕ್ಕ ಅವ್ರ ಜೊತೆ ಮಾವನು ಬಂದಿದ್ದಾರೆ. ಮೋಸ್ಟ್ಲಿ ಹರಕೆ ತೊಟ್ಲು ಕಟ್ಸೋದೇ ಕರ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ. ಹಬ್ಬ, ದೇವ್ರ ದೊಡ್ಡವನು. ನಾನು ಸ್ವಲ್ಪ ಹೊತ್ತಿಗೆ ಬೇಗ ಗಾಡಿ ತೆಗಿಯಪ್ಪ, ಮನೆಗೆ ಹೋಗೋಣ.
ಕಾಣಿಸ್ತಾ ಇಲ್ವಾ? ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಅದೇ ಯಾಕೆ? ಮನೆ ಬಿಟ್ಟು ಹೋಗೋದಕ್ಕೆ. ನಾನು ನೀನು ಈ ಕ್ಷಣನೇ ಮನೆ ಬಿಟ್ಟು ಹೋಗೋಣ. ಯಾರಿಗೂ ಹೇಳೋದು ಬೇಡ. ಪ್ರೀತು, ನಾವು ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆ? ಇನ್ನು ಏನಾಗ್ಬೇಕು ಜನನಿ? ಧ್ರುವನ ದೇವಸ್ಥಾನದ ಹೊರಗಡೆ ನೋಡ್ದೆ ತಾನೆ? ನೋಡ್ದೆ. ಆಟೋದಲ್ಲಿ ಬಂದಿದ್ದ. ಅವನೇ ಡ್ರೈವ್ ಮಾಡಿಕೊಂಡು ಅಲ್ಲಿಗೆ ಅವನಿಗೆಲ್ಲೂ ಬೇರೆ ಕೆಲಸ ಸಿಗ್ತಾ ಇಲ್ಲ ಅಂತ ಆಟೋ ಡ್ರೈವ್ ಮಾಡಕ್ಕೆ ಡಿಸೈಡ್ ಮಾಡಿದಾನಂತ ತಾನೆ? ಅವನಿಗೆ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಯಾರು? ನಾನ್ ತಾನೆ. ಸೊ ಡ್ರೋನ್ ಆಟೋ ಓಡಿಸ್ಬೇಕಾರೆ ನಾನಿಲ್ಲಿ ರಾಜ್ಕುಮಾರ್ ಹತ್ರ ಹೇಗಿರ್ಲಿ? ಆ ಯೋಗ್ಯತೆನ ನಾನು ಉಳಿಸ್ಕೊಂಡಿದ್ದೇನೆ ಜನನಿ. ಅದಕ್ಕೆ ನಾನು ಈ ಮನೆ ಬಿಟ್ಟು ಹೋಗೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಆದರೆ ನಿನ್ನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ. ಅದಕ್ಕೆ ನೀನು ನನ್ನ ಜೊತೆ ಬಂದ್ಬಿಡು ಪ್ಲೀಸ್. ನಾವಿಬ್ರು ಅದಕ್ಕೆ ಜೊತೆ ಇರೋಣ. ದುಡುಕ್ಬೇಡ ಪ್ರೀತು. ನಾವು ಹಾಗೇನಾದ್ರೂ ಮಾಡಿದ್ರೆ ಅದ್ರ ಪರಿಣಾಮ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ಯಾ? ಏನಾದರೂ ಆಗಿರಲಿ, ನಾನು ಹ್ಯಾಂಡಲ್ ಮಾಡ್ತೀನಿ, ನಾನು ಫೇಸ್ ಮಾಡ್ತೀನಿ. ಒಟ್ಟಿನಲ್ಲಿ ಬ್ರೋ ಅದಕ್ಕೆ ಇಲ್ದಿರೋ ಸುಖ ನಮಗೂ ಬೇಡ. ಹಾಗಾದ್ರೆ ಅತ್ತೆ ಮಾವನ ಮುಂದೆ ನಾವು ಎಲ್ಲ ಸತ್ಯನೂ ಒಪ್ಕೋಬೇಕಾಗುತ್ತೆ. ಅದು ನಿನಗೆ ಒಪ್ಕೆನಾ? ಅಪ್ಪ ಅಮ್ಮ ಆಗ್ತಾ ಇರೋ ವಿಷಯ ಇಡೀ ಅರ್ಸನ್ ಕೋಟೆ ಗೊತ್ತಾದ್ರೂ ಪರವಾಗಿಲ್ಲ, ಆದ್ರೆ ಅಮ್ಮಂಗೆ ಮಾತ್ರ ಗೊತ್ತಾಗ್ಬಾರ್ದು. ಓ, ಅಖಿಲನ್ ಮುಖ ನೋಡಿದ್ರೆ ಬಿಟ್ಟು ಬಾಣ ಸರಿಯಾದ ಕಡೆಗೆ ತಗಲಿದೆ ಅನ್ಸುತ್ತೆ. ಏನೇ ಅಖಿಲ, ನಿನ್ ದೊಡ್ಡ ಸೊಸೆ ಬಸ್ರಿ ಅಂತ ಗೊತ್ತಾದ ತಕ್ಷಣ ಓಡೋಗಿ ತಬ್ಕೊಂಡು ಮುದ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಆರ್ತಿ ಮಾಡಿ ಮನೆಗ್ ಸೇರ್ಸ್ಕೋಬೇಕು ಅನ್ಕೊಂಡಿದ್ಯಾ? ಅದಕ್ಕೆ ಅನುಷ್ಕಾ ಬಿಟ್ಬಿಡ್ತಾಳ? ನೀನ್ ಇಲ್ಲಿಂದ ಅಲ್ಲಿ ಹೋಗೋ ಅಷ್ಟ್ರಲ್ಲಿ ನಿನ್ ಸಂತೋಷನ ಹೇಗ್ ಕೆಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೆ ಕಣೆ. ಯಾಕೆ ಯಜಮಾನ್ರೆ, ನನ್ನ ತಾಯಿ ಆಗ್ತಿರೋ ವಿಚಾರ ಯಾರಿಗೆ ಗೊತ್ತಾದ್ರೂ ಪರವಾಗಿಲ್ಲ, ಅತ್ಯಮ್ಮಂಗೆ ಮಾತ್ರ ಗೊತ್ತಾಗ್ಲೇಬಾರ್ದು ಅಂತ ಹೇಳಿದ್ರಿ. ಯಾಕೇನಾಯ್ತು? ಈ ವಿಷಯ ಪಾರುಗ್ ಗೊತ್ತಾದ್ರೆ ಟೆನ್ಷನ್ ಆಗ್ಬಿಡ್ತಾಳೆ. ಏನ್ ಮಾಡೋದು? ಈಗ್ಲೇ ಹೋಗಿ ಅರ್ಸನ್ ಕೋಟೆ ಬಾಗ್ಲು ಮುಂದೆ ನಿಂತ್ಕೋ. ನಿನ್ ಮುಖ ನೋಡಕ್ಕೂ ಅಸಹ್ಯ ಪಡ್ಬೇಕು. ಆ ರೀತಿ ಅವಮಾನ ಮಾಡ್ಬೇಕು. ನನಗ್ ಬಂದ ಅನಾಮಿಕ ಕರೆ ನಿಮ್ಗೂ ಬಂದಿತ್ತಾ? ಯಜಮಾನ್ರೆ, ನನ್ನ ಹತ್ರ ಮುಚ್ಚು ಮರೆ ಬೇಡ. ನಾನು ಮನ್ಸಿಗೆ ಹಚ್ಕೊಂಡು ಕೊರಗ್ತೀನಿ ಅನ್ನೋ ಆತಂಕನೂ ಬೇಡ. ಯಾಕೆ ಅಂದರೆ ನನ್ನ ಜೊತೆ ನೀವು, ಜನನಿ, ನನ್ನ ಮೈದ್ನ ಎಲ್ಲರೂ ಇದ್ದೀರಾ. ಹೇಳಿ ಯಜಮಾನ್ರೆ,
ಆ ಅನಾಮಿಕ ವ್ಯಕ್ತಿಯಿಂದ ಕರೆ ಬಂದಿತ್ತಾ? ನನ್ನ ತಾಯಿ ಆಗ್ತಾ ಇರೋ ವಿಚಾರನ ಹೇಳ್ಬಾರ್ದು ಅಂತ ಅವಳೇನಾದ್ರೂ ಹೆದರ್ಸಿದ್ಲಾ? ಯೋಚನೆ ಮಾಡಬೇಡಿ ಯಜಮಾನ್ರೆ. ಹೇಗೋ ಅತ್ಯಮ್ಮಂಗೆ ನಾನು ತಾಯಿ ಆಗ್ತಾ ಇರೋ ವಿಚಾರ ಹೇಳಬೇಕು ಅನ್ನೋ ಉದ್ದೇಶ ಇಬ್ಬರಲ್ಲೂ ಇರಲಿಲ್ಲ ಅಲ್ವಾ? ಆದರೆ ಗರ್ಭ ಅನ್ನೋದು ಮುಚ್ಚಿಡೋ ಅಂಥದ್ದಲ್ಲ. ತಿಂಗಳುಗಳು ಕಳೀತಿದ್ದ ಹಾಗೆ ಎಲ್ರಿಗೂ ಗೊತ್ತಾಗೇ ಆಗುತ್ತಲ್ವಾ? ಆದರೆ ನಾವು ಈಗ ಯಾವ ಮನಸ್ಥಿತಿಗೆ ತಲುಪಿದೀವಿ ನೋಡಿ. ಈ ಜನ್ಮದಲ್ಲಿ ಅತ್ಯಮ್ಮಂಗೆ ನನ್ನ ತಾಯಿ ಆಗ್ತಿರೋ ವಿಚಾರ ಗೊತ್ತಾಗದ್ ಬೇಡ ಅಂತ ಅನ್ನಿಸ್ತಾ ಇದೆ. ನಾವು ಈ ಯುದ್ಧನ ಗೆಲ್ಬೇಕು ಪಾರು. ನಾನು ಆಸ್ತಿ ಕೊಡದೆ ಮನೆಯಿಂದ ಹೊರಗಾಗದೆ ಅಂತ ನನ್ನ ವಿರುದ್ಧ ಯುದ್ಧ ನಡೆಸ್ತಿದಾರ. ಅದು ನನ್ನ ಇನ್ನೊಂದು ಮೊಮ್ಮಗು ಅವ್ರ ಹೊಟ್ಟೆಲ್ ಬೆಳೀತಿರೋ ವಿಷಯ ಮುಚ್ಚಿಟ್ಟು. ಅಮ್ಮನ ಮೇಲೆ ಯಾವತ್ತೂ ಒಂದ್ಸಲ ಅನುಕಂಪ ಹುಟ್ಟಿ ನಿನ್ನ ತಾಯಿ ಆಗ್ತಾ ಇರೋ ವಿಷಯನ ಹೇಳ್ಕೋಬೇಡ. ಈಗಲೇ ಎಚ್ಚರಿಸ್ತಾ ಇದ್ದೀನಿ. ಪ್ರತಿ ಕ್ಷಣ ಎಚ್ಚರವಾಗಿರ್ತೀನಿ ಯಜಮಾನ್ರೆ. ಮೊನ್ನೆ ನಡೆದಿದ್ದೆಲ್ಲ ಮರ್ತಿಲ್ಲ, ಮರೆಯೋದು ಇಲ್ಲ. ನಾನ್ ತಾಯಿ ಆಗ್ತಾ ಇರೋದನ್ನ ಈ ಜನ್ಮದಲ್ಲಿ ನಾನೇ ಅತ್ತೆಯಮ್ಮಂಗೆ ಹೇಳೋದಿಲ್ಲ. ಯೋಚನೆ ಮಾಡಬೇಡಿ. ಅವ್ರಿಗೆ ಹೇಳಕ್ ಇಷ್ಟ ಇಲ್ಲ ಅಂದಮೇಲೆ ನಾನು ಗೊತ್ತಾಗದೆ ಇರೋಳ್ ಥರಾನೇ ಇರೋದೇ ಒಳ್ಳೇದು. ಈ ಅರುಂಧತಿ ಹೋದ್ಲು ಅಂದ್ರೆ ಅವಳನ್ನೂ ಮೀರ್ಸೋ ಸಂಚಗಾತಿ ಬಂದು ಮರೆಯಲ್ಲಿ ನಿಂತು ಹೊಂಚಾಗ್ತಾ ಇದ್ದಾಳೆ. ಈಗ ನಾವೇ ಆಸೆ ಪಟ್ರು ಅವ್ರ ವಂಶದ ಕುಡಿ ನನ್ನ ಹೊಟ್ಟೆಲ್ ಬೆಳೀತಿದೆ ಅಂತ ಅತ್ಯಮ್ಮನ ಹತ್ರ ನಾವು ಹೇಳೋದಕ್ಕಾಗೋದಿಲ್ಲ ಅಲ್ವಾ ಯಜಮಾನ್ರೆ? ಎಂತ ಅಸಹಾಯಕ ಪರಿಸ್ಥಿತಿಗೆ ಬಂದ್ಬಿಟ್ವಿ ನೋಡಿ ನಾವು. ನೀನು ಅಂದ್ಕೋಬೇಡ ಪಾರು. ಪ್ರತಿ ಕೆಟ್ಟ ವ್ಯಕ್ತಿಗಳ ಸಂಚಿಗೆ ಪ್ರತಿ ತಂತ್ರ ಹೆಣಿಯೋದಕ್ಕೆ ಮೇಲೊಬ್ಬ ಇದ್ದೇ ಇರ್ತಾನೆ. ಅವ್ನು ಯಾವತ್ತೂ ನಮ್ಗೆ ಅನ್ಯಾಯ ಆಗೋದಕ್ಕೆ ಬಿಡಲ್ಲ. ಆದರೆ ಈ ಅನಾಮಿಕ ಕರೆ ಬಂದಿದ್ದು, ಪ್ರಾಣ ವಿಷಯ, ಪ್ರೀತು ವಿಡಿಯೋ ವಿಷಯ, ಇದ್ಯಾವುದು ಸಾರ್ಥಿ ಗಮನಕ್ಕೆ ಬರೋದು ಬೇಡ ಪಾರು. ಟೆನ್ಷನ್ ಆಗಿಬಿಡ್ತಾರೆ. ನನ್ನಿಂದ ಯಾವ ವಿಷಯ ಮುಚ್ಚಿಡ್ತಿದ್ದೀರಾ?
ಆದಿತ್ಯ ಅಪ್ಪ ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ಸದಾ ಸುಖಿ ಭವ. ಒಳ್ಳೇದಾಗಿ ಮಗನೇ. ನಾನು ಓದ್ ಮುಗಿಸಿ ಮೊದಲನೇ ದಿನ ಕೆಲ್ಸಕ್ಕೆ ಹೋದಾಗ ನಿಮ್ಮ ಆಶೀರ್ವಾದ, ಅಮ್ಮನ ಆಶೀರ್ವಾದ, ಇಬ್ಬರ ಆಶೀರ್ವಾದನೂ ಸಿಕ್ಕಿತ್ತು. ಆದ್ರೆ ಇವತ್ತು ಹೋಗ್ಲಿ ಬಿಡಿಯಪ್ಪ, ಇವತ್ತು ನಿಮ್ಮೊಬ್ಬರ ಆಶೀರ್ವಾದ ಆದರೂ ಸಿಕ್ತಲ್ವಾ, ಅದೇ ನೆಮ್ಮದಿಯಪ್ಪ. ದೊಡ್ಡ ಯಜಮಾನ್ರೆ, ನಮ್ಗಳಿಗೆಲ್ಲ ನಿಮ್ಮ ಹತ್ರ ಕೆಲಸ ಮಾಡ್ತಿರೋದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಆದರೆ ನಮ್ಮ ಸ್ನೇಹಿತರು ಸಂಬಂಧಿಕರು ಅರ್ಶನ್ ಕೋಟೆಯಲ್ಲಿ ನೀನು ಗೇಟ್ ಕಾಯೋದು ಅಂತ ನಿಲ್ಲಿಸ್ತಾರೆ. ಅದು ಸಾಲದು ಅಂತ ನನ್ನ ಹೆಂಡತಿ ಈ ಸೆಕ್ಯೂರಿಟಿ ಕೆಲಸ ಬಿಟ್ಬಿಡು, ಬೇರೆ ಯಾವ್ದಾದ್ರು ದೊಡ್ಡ ಕೆಲಸ ನೋಡ್ಕೊಂತಾಳೆ. ಆದರೆ ನಾನು ಅವಳಿಗೆ ಒಂದು ಮಾತು ಹೇಳ್ತೀನಿ, ನೋಡು, ಅರ್ಶನ್ ಕೋಟೆಯಲ್ಲಿ ಕಸ ಹೊಡೆಯೋರ್ಗೊಂದು ಮರ್ಯಾದೆ ಇದೆ ಅಂತ. ದೊಡ್ಡ ಯಜಮಾನ್ರೆ, ಈ ಅರ್ಶನ್ ಕೋಟೆಗೆ ತಂದೆ ತಾಯಿಗೆ ನೀವು ತಕ್ಕ ಮಗ. ದೊಡ್ಡ ಯಜಮಾನ್ರೆ, ನೀವು ಅರ್ಶನ್ ಕೋಟೆ ಮಗ. ನೀವು ಆಟ ಓಡಿಸೋದು ನೋಡಿದ್ರೆ ಕೆಲವರೆಲ್ಲ ಆ ಕೆಲಸ ದೊಡ್ಡದು, ಈ ಕೆಲಸ ಚಿಕ್ತು ಅನ್ನೋರ್ನ ನಿಮ್ಮ ಕಾಲ್ ಕೆಳಗಡೆ ತಂದಾಕ್ಬೇಕು ಅಂತ ಅನ್ಸುತ್ತೆ. ಅಪ್ಪ, ಏನಿದು ಬಾಕ್ಸ್? ಇದು ನನ್ನ ಸೊಸೆಗೆ. ನೀನ್ ವಾಪಸ್ ಬಂದ್ಮೇಲೆ ಅವಳೇ ಕೊಡ್ತಾಳೆ, ಗೊತ್ತಾಗತ್ತೆ. ಈಗ ಹುಷಾರಾಗಿ ಹೋಗ್ಬಾ. ಒಳ್ಳೇದಾಗಿ. ಆಲ್ ದ ಬೆಸ್ಟ್ ಮಗನೆ. ಥ್ಯಾಂಕ್ಸ್ ಅಪ್ಪ. ದೊಡ್ಡ ಯಜಮಾನ್ರೆ, ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ರಮೇಶ್. ಇವತ್ತು ಆಟೋ ಡ್ರೈವರ್ ಆಗಿ ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ಅಮ್ಮನ ಆಶೀರ್ವಾದ ಸಿಗಲಿಲ್ಲ ಅಂತ ಕೊರಗಿತ್ತು. ಆದರೆ ಅವ್ರ ಮುಖನಾದ್ರೂ ನೋಡ್ಕೊಂಡು ಹೋಗೋ ಭಾಗ್ಯ ಸಿಕ್ತಲ್ಲ. ಥ್ಯಾಂಕ್ಸ್ ಅಮ್ಮ.